ಸುಪೀರಿಯರ್ ಸೋಲಾರ್ ಶೋರೂಮ್ ಒಳಗಡೆ ನಾನು ನೋಡ್ತಾ ಇದ್ದೆ, ಎಷ್ಟೊಂದು ಹೋಮ್ ಅಪ್ಲಯನ್ಸಸ್ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ನಿಜವಾಗ್ಲೂ ನಾನೇ ನಮ್ಮ ಮನೆಗೆಲ್ಲ ತಗೊಂಡು ಹೋಗ್ಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ಇವಾಗ ನಮ್ಮ ವೀಕ್ಷಕರಿಗೂ ಅದೇ ತರ ಆಸೆ ಇರುತ್ತೆ, ಎಲ್ಲಾನು ಒಟ್ಟಿಗೆ ಪರ್ಚೇಸ್ ಮಾಡಬೇಕು ಒಂದೇ ಕಡೆ ಅಂತ. ಕೋಟಿ ಖರ್ಚಾಯಿತು, 2 ಕೋಟಿ ಖರ್ಚಾಯಿತು ಮನೆಗೆ ಅಂತ ಲೆಕ್ಕ ಮಾಡ್ತಾ ಇದ್ದಾರೆ. ಆದರೆ ನೀರಿನಲ್ಲಿ ಹಾರ್ಡ್ ವಾಟರ್ ಇದ್ದರೆ ಅವ್ರು ಎಷ್ಟೇ ಇನ್ವೆಸ್ಟ್ ಮಾಡಿ ಯಾವುದೇ ಎಕ್ವಿಪ್ಮೆಂಟ್ ಆಗಿರಲಿ, ವಾಟರ್ ಪ್ಯೂರಿಫೈರ್ ಆಗ್ಬೋದು, ಸಾಫ್ಟ್ನರ್ ಆಗ್ಬೋದು, ಗೀಸರ್ ವಾಟರ್ ಪ್ಯೂರಿಫೈರ್ ಆಗ್ಬೋದು, ಮತ್ತು ಗೀಸರ್ಸ್ ಆಗ್ಬೋದು, ವಾಷಿಂಗ್ ಮಿಷಿನ್ ಆಗ್ಬೋದು, ಏರ್ ಲಾಸಸ್ಸು ಆಗುತ್ತೆ, ಕ್ಲಾತ್ ಶೇಡಿಂಗ್ ಎಲ್ಲ ಆಗುತ್ತೆ. ಇದೆಲ್ಲ ಹಾರ್ಡ್ ವಾಟ್ರಿಂದನೇ ಬರೋದು. ಮಡ್ರಾಸಲ್ಲಿ ಸೈಕ್ಲೋನ್ ಆಗಿ 3 ಡೇಸ್ ಕಂಟಿನ್ಯೂಸ್ ಆಗಿ ಮೋಡ ಮುಚ್ಕೊಂಡ್ರೆ ಆ ಟೈಮಲ್ಲಿ ಡೈರೆಕ್ಟಾಗಿ ಸ್ನಾನ ಮಾಡೋವಂಥ ಬಿಸಿ ಬರುತ್ತೆ ಹೊರತು ಪೂರ್ತಿ ಅವರು ನೀರು ಬರಲ್ಲ ಅನ್ನೋದೇನಿರೋದಿಲ್ಲ. ಅದು ಬಿಟ್ಟು ಬೇರೆ ಗೀಸರು ಕಾಯಿಲೆಲ್ಲ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ನಮ್ದ್ರಲ್ಲಿರಲ್ಲ. ಎಲ್ಲ ವಾಟರ್ಗೂ ಕೂಡ ಯಾವುದೇ ಊರಾಗಿರಲಿ ಯಾವುದೇ ನೀರಾಗಿರಲಿ, ಸೊ ನೀರಿಂದನೇ ಸೋಲಾರ್ಗೆ ಪ್ರಾಬ್ಲಮ್ ಬರುತ್ತೆ. ಆ ರೀಸನ್ಗೋಸ್ಕರ ನಾವು ಫುಲ್ಲಿ ಕ್ಲಾಸ್ ಲೈನ್ ಟ್ಯಾಂಕ್ನ ನಾವು ಕಸ್ಟಮರ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ಅದು ಒಂದ್ಸಲ ಹೀಟ್ ಆದರೆ ನಾವು ಪಫ್ ಇನ್ಸುಲೇಷನ್ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ಒಂದು 40 mm ಮಾಡ್ತಾರೆ ಪಫ್ ಇನ್ಸುಲೇಷನ್ನು, ನಮಗೆ ಗೊತ್ತಿದ್ದಂಗೆ. ಸೊ ನಮ್ಮದು 100% 50 mm ಥಿಕ್ನೆಸ್ ಇದೆ. ಒಂದ್ಸಲ ಹೀಟ್ ಆದರೆ 72 hours ಹೀಟ್ ಲಾಸ್ ಆಗಲ್ಲ. ಸೊ ಬೇರೆ ಶೋರೂಮ್ನ ಬಿಟ್ಟು ನಮ್ಮ ಸುಪೀರಿಯರ್ ಸೋಲಾರ್ಗೆ ಬಂದರೆ ನಮ್ಮ ವೀಕ್ಷಕರಿಗೆ ಏನೇನು ಆಫರ್ಗಳನ್ನ ಕೊಡ್ತಾ ಇದ್ದೀರಾ ನೀವು? ಆಫರು ಗಣೇಶನ ಹಬ್ಬ ಮತ್ತು ದಸರಾ ಮೈಂಡಲ್ಲಿ ಇಟ್ಕೊಂಡು ನಾವು ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಕೆಪಾಸಿಟಿ ಮಾಡಲನ್ನ ಸೋಲಾರ್ ವಾಟರ್ ಹೀಟರ್ ತೊಗೊಂಡ್ರೆ ಅವರಿಗೆ ನಾವು ಮೈಕ್ರೋ ಓವನ್ನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಬೆಸ್ಟ್ ಆಫರ್ಸ್ ಅಂದರೆ 30 to 40% ನಾವು ಅವ್ರಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಸುಪೀರಿಯರ್ನ ಯಾಕೆ ತಗೋಬೇಕು ಅಂತಂದರೆ ಸುಪೀರಿಯರಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗು, ಬೆಸ್ಟ್ ಸರ್ವಿಸು, ಬೆಸ್ಟ್ ಕ್ವಾಲಿಟಿ. ಸುಪೀರಿಯರ್ ಸೋಲಾರಿಗೆ ಬಂದರೆ ನಮ್ಮ ಕಸ್ಟಮರ್ಸ್ಗೆ ಆಫರ್ಗಳ ಸುರಿಮಳೆನೇ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಸ್ಪೆಷಲ್ ಎಕ್ಸ್ಪ್ಲೋರ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಇವತ್ ನಾವೆಲ್ಲಿದ್ದೀವಿ ಗೊತ್ತಾ? ಇವತ್ ನಾವು ಕೆಂಗೇರಿ ಔಟರ್ ರಿಂಗ್ ರೋಡ್ ಮರಿಯಪ್ಪನ ಪಾಳ್ಯದಲ್ಲಿರುವಂತಹ ಸುಪೀರಿಯರ್ ಸೋಲಾರ್ ಅಲ್ಲಿ ಇದ್ದೀವಿ. ಸೊ ಸೋಲಾರ್ ಅಂದ ತಕ್ಷಣ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ನಿಮ್ಮ ಮನೆಗೆ ನೀವು ಹೊಸ ಸೋಲಾರ್ ಹಾಕಿಸ್ಕೋಬೇಕು ಅಂತ ಇದ್ರೆ, ಇಲ್ಲ ನಿಮ್ ಮನೆಗೆ ಆಲ್ರೆಡಿ ಹಾಕ್ಸಿರೋ ಸೋಲಾರ್ಗೆ ನೀವೇನಾದ್ರು ಸರ್ವಿಸಸ್ ಮಾಡಿಸ್ಕೋಬೇಕು ಅಂತ ಇದ್ರೆ, ಅಥವಾ ನೀವು ಹೊಸ ಮನೆ ಕಟ್ಟಿ ಕಂಪ್ಲೀಟ್ ಕಿಚನ್ ಗೆ ಅಪ್ಲಯನ್ಸಸ್ ಬೇಕು ಅಂತ ಇದ್ರೆ, ಸೊ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಸುಪೀರಿಯರ್ ಸೋಲಾರ್. ಬನ್ನಿ ಒಳಗ್ ಹೋಗೋಣ. ಇದ್ರ ಓನರ್ ರಾಜಶೇಖರ್ ಅವ್ರು ಇದಾರೆ. ಅವ್ರ ಹತ್ರ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ, ಏನೇನ್ ಸರ್ವಿಸಸ್ ಸಿಗುತ್ತೆ ಅವರೇ ಹೇಳ್ತಾರೆ. ಸುಪೀರಿಯರ್ ಸೋಲಾರ್ ನ ಸ್ಪೆಷಾಲಿಟಿ ಏನು ಅಂತ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಮಸ್ಕಾರ ನಿಮ್ಗೆ. ನಮ್ಮ ಕರ್ನಾಟಕ ಟಿವಿಯಲ್ಲಿ ವಿಡಿಯೋಸ್ ನೋಡೋ ವೀಕ್ಷಕರು ಯಾರಿದಾರಲ್ಲ, ಸೊ ಒಂಥರ ಇದು ಮೋಸ್ಟ್ ರಿಕ್ವೆಸ್ಟೆಡ್ ಹೋಮ್ ಅಪ್ಲಯನ್ಸಸ್ ನ ತೋರಿಸಿ, ಹೋಮ್ ಅಪ್ಲಯನ್ಸಸ್ ನ ಎಕ್ಸ್ಪ್ಲೋರ್ ಮಾಡ್ಕೊಡಿ ಅಂತ. ಸೊ ನಾವಿವತ್ತು ನಿಮ್ಮ ಸುಪೀರಿಯರ್ ಸೋಲಾರ್ ಶೋರೂಮ್ ಅಲ್ಲಿ ಇದ್ದೀವಿ. ಸೊ ನಮ್ಮ ಕರ್ನಾಟಕ ಟಿವಿ ವೀಕ್ಷಕರಿಗೆ ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ, ಯಾವ್ಯಾವ ಸರ್ವಿಸಸ್ ಸಿಗುತ್ತೆ ತಿಳಿಸ್ಕೊಡಿ. ಮೇಜರ್ ಆಗಿ ನಿಮ್ಮ ಕಂಪನಿ ಬಗ್ಗೆ. ಕರ್ನಾಟಕ ಟಿವಿ ವೀಕ್ಷಕರಿಗೆ ರಾಜಶೇಖರ್ ಮಾಡುವ ನಮಸ್ಕಾರಗಳು. ಸೊ ನಮ್ಮ ಬ್ರ್ಯಾಂಡ್ ನೇಮ್ ಬಂದು ಸುಪೀರಿಯರ್ ಸೋಲಾರ್ ಸಿಸ್ಟಮ್. ಸೊ ನಮ್ಮ ಹೆಸರು ರಾಜಶೇಖರ್ ಗೌಡ ಅಂತೇಳಿ, ಸೊ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ 15 ವರ್ಷ ಆಯಿತು. ಸೊ 15 ವರ್ಷದಿಂದ ನಮ್ಮ ಶೋರೂಮ್ ಕೂಡ ಇಲ್ಲೇ ಇದೆ. ಇದುವರೆಗೂ ನಾವು 1 ಲಕ್ಷಕ್ಕಿಂತ ಹೆಚ್ಚಿಗೆ ಕಸ್ಟಮರ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀವಿ. ಜೊತೆಗೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗು ಮತ್ತೆ ಓನ್ ಸರ್ವಿಸ್ ಬ್ರಾಂಚಸ್ ಇದೆ, ಸರ್ವಿಸ್ ಸ್ಟೇಷನ್ಸ್ ಇದೆ. ಮತ್ತೆ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ 150ಕ್ಕೂ ಹೆಚ್ಚು ಡೀಲರ್ಸು ಮತ್ತೆ 10 ಶೋರೂಮ್ ಇದೆ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ. ಸೊ ನಮ್ಮಲ್ಲಿ ಸೋಲಾರ್ ಒಂದೇ ಮಾತ್ರ ಅಲ್ಲ, ನಮ್ಮಲ್ಲಿ ಎಲೆಕ್ಟ್ರಿಕಲ್ ಗೀಸರ್, ಎಲೆಕ್ಟ್ರಿಕಲ್ ಚಿಮ್ನಿ, ವಾಟರ್ ಪ್ಯೂರಿಫೈರ್, ಹೀಟ್ ಪಂಪು, ಪ್ರೆಷರ್ ಪಂಪು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ಇಷ್ಟು ಕೂಡ ಮಾಡ್ಕೊಡ್ತಾ ಇದೀವಿ. ಜೊತೆಗೆ ಕಸ್ಟಮರ್ಸ್ಗೆ ಅನುಕೂಲ ಆಗೋಂಗೆ ಕಾಂಬೋದಲ್ಲಿ ತಗೊಳ್ಳಿ ಅಥವಾ ಇಂಡಿವಿಜುವಲ್ ಆಗಿ ತಗೊಳ್ಳಿ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಜೊತೆಗೆ ಕಸ್ಟಮರ್ಗೆ ಇವಾಗ ಏನಾಗಿದೆ, ಹೊಸ ಮನೆ ಕಟ್ಟುವಾಗ ತುಂಬಾ ಫೈನಾನ್ಷಿಯಲ್ ಟೈಟ್ ಆಗಿರ್ತಾರೆ, ಅಂತವ್ರಿಗೆ ನೋ ಕಾಸ್ಟ್ EMI, ಡೌನ್ ಪೇಮೆಂಟ್ ಜಸ್ಟ್ ಪೇ 999, ಕೇವಲ 1,000 ರೂಪಾಯಿ ಕೊಟ್ಟರು ಕೂಡ ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ನಾವು ಉಳಿದಿದ್ದನ್ನ EMI ಮಾಡಿಕೊಟ್ಟು ಕಸ್ಟಮರ್ಗೆ ಒಳ್ಳೆ ಪ್ರಾಡಕ್ಟ್ ನ, ಒಳ್ಳೆ ಪ್ರೈಸ್ ನ, ಒಳ್ಳೆ ಸರ್ವಿಸ್ ನ ನಾವು ಕೊಡ್ತಾ ಇದೀವಿ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಓಕೆ ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ, ಏನೇನ್ ಸರ್ವಿಸಸ್ ಅವೈಲೇಬಲ್ ಇದೆ ಅಂತ. ಸೊ ಮೇಜರ್ ಆಗಿ ಬಂದು ಸೋಲಾರ್ ಅಂತ ಬರೋದಿದ್ರೆ, ಇವಾಗ ಬೇರೆ ಸೋಲಾರ್ಗೂ ಸುಪೀರಿಯರ್ ಸೋಲಾರ್ಗೂ ಏನ್ ಡಿಫ್ರೆನ್ಸ್? ಮೇಡಮ್, ಬೇರೆ ಸೋಲಾರ್ಗೂ ಸುಪೀರಿಯರ್ಗೂ ಡಿಫ್ರೆನ್ಸ್ ಏನಂತಂದ್ರೆ ಮೇಜರ್ ಮ್ಯಾನುಫ್ಯಾಕ್ಚರಿಂಗು. ಕೆಲವು ಕಂಪನಿಗಳು ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದಾರೆ, ಕೆಲವು ಕಂಪನಿಗಳು ಬೇರೆ ಕಡೆಯಿಂದ ಮಾಡಿಸಿ ನನ್ನ ಕಡೆ ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಸೊ ನಮ್ದು ಮೇನ್ ಓನ್ಲಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕಸ್ಟಮರ್ಗೆ ನಾವೇನ್ ಸೆಲೆಕ್ಟ್ ಮಾಡ್ತೀವಿ ಆ ಕ್ವಾಲಿಟಿನ ಕೊಡ್ಬೋದು. ಒಂದು ಎರಡನೇದು ಏನಾಗಿದೆ ಅಂದ್ರೆ ಟ್ಯಾಂಕ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಸೊ MS ಟ್ಯಾಂಕು, GA ಟ್ಯಾಂಕು, SS ಟ್ಯಾಂಕು, ಗ್ಲಾಸ್ ಟ್ಯಾಂಕು ಮತ್ತು ಕಾಪರ್ಸ್. ಸೊ ನಾವಿವಾಗ ಪ್ಯೂರ್ಲಿ ಯೂಸ್ ಮಾಡ್ತಾ ಇರೋದು
ಎಲ್ಲ ವಾಟರ್ಗೂ ಕೂಡ ಯಾವುದೇ ಊರಾಗಿರಲಿ ಯಾವುದೇ ನೀರಾಗಿರಲಿ, ಸೊ ನೀರಿಂದನೇ ಸೋಲಾರ್ಗೆ ಪ್ರಾಬ್ಲಮ್ ಬರುತ್ತೆ. ಆ ರೀಸನ್ಗೋಸ್ಕರ ನಾವು ಫುಲ್ಲಿ ಗ್ಲಾಸ್ ಲೈನ್ ಟ್ಯಾಂಕ್ನ ನಾವು ಕಸ್ಟಮರ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ಕಸ್ಟಮರ್ಗೆ ಟ್ಯಾಂಕ್ ಲೀಕೇಜ್ ಪ್ರಾಬ್ಲಮ್ ಬರಲ್ಲ. ಟ್ಯಾಂಕ್ ಒಂದು ಲೀಕೇಜ್ ಬರಲಿಲ್ಲ ಅಂದರೆ ಕಸ್ಟಮರ್ಗೆ ಪ್ರಾಬ್ಲಮ್ಮೇ ಬರಲ್ಲ ಸೋಲಾರಲ್ಲಿ. ಮತ್ತು ನಮ್ಮದು ಸೊ ಗ್ಲಾಸ್ ಟ್ಯೂಬ್ಸ್ ಇದೆ, 3 ಲೇಯರ್ ಕೋಟಿಂಗ್ ಆಗಿರೋದ್ರಿಂದ ಏನಾಗುತ್ತೆ, ಅಬ್ಸರ್ವೇಷನ್ನು, ಇನ್ಸುಲೇಷನ್ ಮತ್ತು ರಿಫ್ಲೆಕ್ಷನ್ 3 ಇರೋದ್ರಿಂದ ಏನಾಗುತ್ತೆ, ನಾರ್ಮಲ್ ಸೋಲಾರ್ಗಿಂತ ನಮ್ಮ ಪ್ರಾಡಕ್ಟಲ್ಲಿ ಹೆಚ್ಚು ನಿಮಗೆ ಬಿಸಿ ನೀರು ಸಿಗುತ್ತೆ. ಮತ್ತು ಒಂದ್ಸಲ ಹೀಟ್ ಆದರೆ ನಾವು ಪಫ್ ಇನ್ಸುಲೇಷನ್ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ಒಂದು 40 mm ಮಾಡ್ತಾರೆ ಪಫ್ ಇನ್ಸುಲೇಷನ್ನು, ನಮಗೆ ಗೊತ್ತಿದ್ದಂಗೆ. ಸೊ ನಮ್ಮದು 100% 50 mm ಥಿಕ್ನೆಸ್ ಇದೆ. ಒಂದ್ಸಲ ಹೀಟ್ ಆದರೆ 72 hours ಹೀಟ್ ಲಾಸ್ ಆಗಲ್ಲ. ಸೊ ಅವರು ಒಂದ್ಸಲ ಹೀಟ್ ಆಗಿದ್ದ ನೀರು ನಾವು ಅವ್ರು ನಾಳೆ ಬೆಳಿಗ್ಗೆ ನೀವು 5 ಗಂಟೆಗೆ ಯೂಸ್ ಮಾಡಲಿ, 6 ಗಂಟೆಗೆ ಯೂಸ್ ಮಾಡಲಿ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ತುಂಬ ಹೊಗೆ ಬರುವಂಥ ಹಾಟ್ ವಾಟರ್ ಅವ್ರಿಗೆ ಸಿಗುತ್ತೆ. ಸೊ ಇದು ನಮ್ಮ ಫೆಸಿಲಿಟಿ. ಓಕೆ, ಅಂದ್ರೆ ಅರ್ಲಿ ಮಾರ್ನಿಂಗ್ ಕೂಡ ಗ್ರಾಹಕರಿಗೆ ಬಿಸಿನೀರ್ ಸಿಗುತ್ತೆ. ಅರ್ಲಿ ಮಾರ್ನಿಂಗ್ ಬಿಸಿನೀರ್ಗೆ ತಲೆ ಕೆಡಿಸ್ಕೊಳ್ಳೋ ಚಿಂತೆ ಇಲ್ಲ. ಸೊ ನಮ್ದು ಮೇಜರ್ ಡಿಫ್ರೆನ್ಸ್ ಏನಂತಂದ್ರೆ, ಸೋಲಾರ್ ಹಾಳಾಗ್ತಾ ಇರೋದು ಹಾರ್ಡ್ ವಾಟರಿಂದಾನೆ. ಸೊ ಹಾರ್ಡ್ ವಾಟರ್ಗೆ ಬೇರೆ ಎಲ್ಲ ಕಂಪ್ನಿಗಳು ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಕೆಲವರು ಸ್ಟಿಕ್ಕರ್ ಹಾಕೊಂಡು ಮಾಡ್ತಾ ಇದ್ದಾರೆ, ಅದೆಲ್ಲ ಇದೆ. ಸೊ ನಾವು ಪ್ಯೂರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕಸ್ಟಮರ್ಗೆ ಈಗ ಆಲ್ರೆಡಿ ನಮಗೆ 20 years ಎಕ್ಸ್ಪೀರಿಯನ್ಸ್ ಇದೆ. ಕಸ್ಟಮರ್ಗೆ ಇವಾಗ ಯಾವ್ಯಾವ ಊರಲ್ಲಿ ಅಥವಾ ಯಾವ್ಯಾವ ವಾಟರ್ಗೆ ಏನೇನು ಸಮಸ್ಯೆ ಬರುತ್ತೆ ಅನ್ನೋದನ್ನು ನಾವು ಮೈಂಡ್ಸೆಟ್ ಮಾಡಿಕೊಂಡು, ಸೊ ಮೇಜರು ಕೆಲವರೆಲ್ಲ GA ಟ್ಯಾಂಕ್ ಯೂಸ್ ಮಾಡ್ತಾರೆ, MS ಟ್ಯಾಂಕು, ಗ್ಲಾಸ್ ಲೈನು, ಕಾಪರ್ ಟ್ಯಾಂಕ್ ಸುಮಾರು ಇದೆ. ಸೊ ನಮ್ಮದು ನಾರ್ಮಲ್ ಟ್ಯಾಂಕ್ಗೆ ಗ್ಲಾಸ್ ಲೈನ್ ಯೂಸ್ ಮಾಡ್ತಾ ಇದ್ದೀವಿ. ಮೇನ್ ಏನಂತಂದರೆ, ನೀರಲ್ಲಿ ಯಾವುದೇ ಹಾರ್ಡ್ ವಾಟರ್ ಇದ್ರೂ ಕೂಡ ಗ್ಲಾಸ್ ಲೈನ್ಗೆ ಪ್ರಾಬ್ಲಮ್ ಬರಲ್ಲ. ಗ್ಲಾಸ್ ಲೈನ್ ಸಿಸ್ಟಮ್ ಇರೋದ್ರಿಂದ ಕಸ್ಟಮರ್ ಕೂಡ ಒಂದ್ಸಲ ಇನ್ಸ್ಟಲೇಷನ್ ಮಾಡಿದ್ರೆ ಅರೌಂಡ್ 25 years ಅವ್ರಿಗೆ 0 ಕಂಪ್ಲೇಂಟ್ ಅವ್ರು ಯೂಸ್ ಮಾಡ್ಬೋದು. ಜೊತೆಗೆ ಪಫ್ ಇನ್ಸುಲೇಷನ್ ಇದೆ ಇದರೊಳಗಡೆ. ಸೊ ಕೆಲವರೆಲ್ಲ 40 mm ಯೂಸ್ ಮಾಡ್ತಾರೆ, ನಮ್ಮದು 100% 50 mm ಯೂಸ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ 72 hours ನಿಮಗೆ ಹೀಟ್ ಲಾಸ್ ಆಗಲ್ಲ. ಸೊ ಒಂದ್ಸಲ ನೀರು ಹೀಟಾಗಿ ಒಳಗಡೆ ಹೋದರೆ 72 hours ನೀವು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು. 24/7 ನಿಮಗೆ ಹಾಟ್ ವಾಟರ್ ಬರುತ್ತೆ. ಮೇಜರಾಗಿ ಏನಾಗ್ತಾ ಇದೆ ಅಂದರೆ, ಕೆಲವು ಸೋಲಾರ್ಗಳಲ್ಲಿ ಏನಾಗುತ್ತೆ ಅಂದರೆ ಕ್ಲೀನ್ ಮಾಡೋಕ್ಕೆ ಆಪ್ಷನ್ಸ್ ಇರಲ್ಲ. ಸೊ ನಮ್ಮಲ್ಲಿ ಏನು ಮಾಡ್ತಾಯಿದ್ರೆ, ಕೆಲವರೆಲ್ಲ ಏನು ಮಾಡ್ತಾಯಿದ್ರೆ ಕ್ಲೀನಿಂಗ್ ಪಾಯಿಂಟ್ ಕೊಟ್ಟರು ಕೂಡ ಕೇವಲ 3/4 ಇಂಚ್ ಕೊಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ 1/4 ಇಂಚ್ ಇದೆ ಕೆಳಗಡೆ. ಸೊ 1/4 ಇಂಚ್ ಇರೋದ್ರಿಂದ ಏನಾಗ್ತಾ ಇದೆ, ಕಸ್ಟಮರು ಅವ್ರು ಯಾವಾಗ ಫ್ರೀ ಟೈಮಲ್ಲಿ 3 months 6 monthsಗೂ ಜಸ್ಟ್ ಅದಕ್ಕೊಂದು ಗೇಟ್ ವಾಲ್ ಹಾಕ್ಕೊಂಡು ಡ್ರೈನ್ ಔಟ್ ಮಾಡಿದ್ರೆ ಸಾಕು. ಅದರಲ್ಲಿರೋ ಏನಾದರೂ ಗಲೀಜಿದ್ರೆ, ಸಿಂಟೆಕ್ಸ್ ಟ್ಯಾಂಕಿಂದ ಬಂದಿದ್ರೆ, ವಾಟರ್ ಲೈನರ್ ಗಲೀಜಿದ್ರು ಕೂಡ ಕ್ಲೀನಾಗಿ ಡ್ರೈನ್ ಔಟ್ ಆಗುತ್ತೆ. ಯಾವುದೇ ಸರ್ವಿಸ್ ಟೆಕ್ನಿಷಿಯನ್ನ ಅವಶ್ಯಕತೆ ಇರೋದಿಲ್ಲ, ಕಸ್ಟಮರೇ ಮಾಡ್ಕೋಬೋದು. ಸೊ ಜೊತೆಗೆ ಏನಾಗುತ್ತೆ ಅಂದರೆ, ಸೊ ನಮ್ಮದೆಲ್ಲ ಸ್ಟ್ಯಾಂಡೆಲ್ಲ ಇದೆಯಲ್ಲ, ಸೊ ಸ್ಟ್ಯಾಂಡೆಲ್ಲ ತುಂಬ ಹೈಲಿ ಕ್ವಾಲಿಟಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಎಷ್ಟೇ ನೀರಿನಲ್ಲಿದ್ದರೂ ಕೂಡ, ಮಳೆ ನೀರಿಗೆ ಬಂದರೂ ಕೂಡ, ಅಥವಾ ಕಲರ್ ಶೇಡ್ ಆದರೂ ಕೂಡ ಸೊ ನಿಮಗೆ ರೆಸ್ಟ್ ಬರೋದಿಲ್ಲ. ಜೊತೆಗೆ ಟ್ಯೂಬ್ಸು ನೋಡಿ, ಸೊ ಈಗ ಒಬ್ಬೊಬ್ರದ್ದು ಡಬಲ್ ಲೇಯರ್ ಇರುತ್ತೆ, ಕೆಲವರು 3 ಲೇಯರ್ ಇರುತ್ತೆ. ಸೊ ನಮ್ಮದು 3 ಲೇಯರ್ ಪಕ್ಕ ಇದೆ. ಸೊ ಇದರಲ್ಲಿ ಏನಂತಂದರೆ ಅಬ್ಸರ್ವೇಷನ್ನು, ರಿಫ್ಲೆಕ್ಷನ್ನು ಮತ್ತು ಇನ್ಸುಲೇಷನ್ 3 ಇದೆ. ಸ್ಟೈನ್ಲೆಸ್ ಸ್ಟೀಲ್, ಕಾಪರ್ ಮತ್ತು ಅಲ್ಯೂಮಿನಿಯಂ 3 ಇರೋದ್ರಿಂದ ಏನಾಗುತ್ತೆ, ಸೊ ಬೇರೆ ಕಂಪ್ನಿ ಗ್ಲಾಸ್ ಟ್ಯೂಬ್ಸ್ಗಿಂತ ನಮ್ಮದರಲ್ಲಿ ಎಫಿಷಿಯನ್ಸಿ 20% ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಇದು ಬೇರೆಯವ್ರಿಗೂ ನಮಗೂ ಡಿಫರೆನ್ಸ್ ಇರೋದು. ಕಾಸ್ಟಲ್ಲಿ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬೆಸ್ಟ್ ಪ್ರೈಸು ಸೋಲಾರಲ್ಲೇ ನಾವು ಮಾಡಿಕೊಡ್ತೀವಿ. ಓಕೆ ಸರ್, ಇನ್ನು ಒಂದು ಮೇಜರ್ ಕಂಪ್ಲೇಂಟ್ ಏನು ಬರುತ್ತೆ ಅಂತಂದರೆ ಸೋಲಾರ್ದು, ಮಳೆಗಾಲದಲ್ಲಿ ಇವಾಗ ಸೋಲಾರ್ ಹೀಟ್ ಆಗಲ್ಲ, ಸೊ ಹಾಗಾಗಿ ಬಿಸಿನೀರು ಬರಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಿದ್ರೆ ಮೇಡಮ್ ಏನಾಗಿದೆ ಅಂದರೆ, ನಾರ್ಮಲಾಗಿ ಸೋಲಾರಲ್ಲಿ 99% ಇವಾಗ, ಮೊದಲು ಸೋಲಾರಲ್ಲಿ 2 ಮಾಡಲು ಬರುತ್ತೆ, ಒಂದು FEC ಅಂತೇಳಿ, ಒಂದು ETC ಅಂತೇಳಿ. FEC ಪ್ಯಾನಲ್ ಸಿಸ್ಟಮಲ್ಲಿ ಆ ಕಂಪ್ಲೇಂಟ್ ಇದೆ, ಅದೇ ಟ್ಯೂಬ್ಲರಲ್ಲಿ ಆ ಥರ ಕಂಪ್ಲೇಂಟ್ ಇಲ್ಲ. ಅದರಲ್ಲೂ ಕೂಡ ನಾವು 3 ಲೇಯರ್ ಗ್ಲಾಸ್ ಟ್ಯೂಬ್ ಯೂಸ್ ಮಾಡ್ತಿರೋದ್ರಿಂದ ನಮ್ಮಲ್ಲಿ ಹಾಟ್ ವಾಟರ್ ಪ್ರಾಬ್ಲಮ್ ಬರಲ್ಲ. ಸೊ ಬಂದರೂ ಕೂಡ ಯಾವಾಗ ಅಂತಂದರೆ, ಮಡ್ರಾಸಲ್ಲಿ ಸೈಕ್ಲೋನ್ ಆಗಿ 3 days ಕಂಟಿನ್ಯೂಸ್ ಆಗಿ ಮೋಡ ಮುಚ್ಕೊಂಡ್ರೆ ಆ ಟೈಮಲ್ಲಿ ಡೈರೆಕ್ಟಾಗಿ ಸ್ನಾನ ಮಾಡೋವಂಥ ಬಿಸಿ ಬರುತ್ತೆ ಹೊರತು ಪೂರ್ತಿ ಅವರು ನೀರು ಬರಲ್ಲ ಅನ್ನೋದೇನಿರೋದಿಲ್ಲ. ಅದು ಬಿಟ್ಟು ಬೇರೆ ಗೀಸರು, ಕಾಯಿಲೆಲ್ಲ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ನಮ್ಮದ್ರಲ್ಲಿರಲ್ಲ. ಸೊ ನಮ್ಮ ಕಸ್ಟಮರಿಗೆ ಆಲ್ರೆಡಿ 80,000 ಕಸ್ಟಮರ್ ಇನ್ಸ್ಟಲೇಷನ್ ಮಾಡಿರೋದ್ರಿಂದ ಕಸ್ಟಮರು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ತುಂಬ ನಮಗೆ ರೆಫರೆನ್ಸಿಂದನೇ ಇವಾಗ ಆರ್ಡರ್ ಬರ್ತಿರೋದ್ರಿಂದ ಸೊ ಕಸ್ಟಮರು ಫುಲ್ ಹ್ಯಾಪಿ ಆಗಿದ್ದಾರೆ. ಓಕೆ ಸರ್, ಅಂದರೆ ಅರ್ಲಿ ಮಾರ್ನಿಂಗ್ ಕೂಡ ಬಿಸಿನೀರು ಸಿಗುತ್ತೆ. ನೀವು ಒಂದ್ಸಲಿ ಹೀಟಾಗಿ ಹೋಯಿತು ಅಂತಂದರೆ ನೀವು ರಾತ್ರಿ 2 ಗಂಟೆಗೆ ಯೂಸ್ ಮಾಡಿ ಬಿಸಿ ನೀರು ಬರುತ್ತೆ, ಸೊ ಬಿಸಿನೀರಿಗಂತೂ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ ಮೇಡಮ್. ಸರ್ ಓಕೆ, ಸುಪೀರಿಯರ್ ಸೋಲಾರ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರಿ. ಸೋಲಾರ್ ಬಿಟ್ಟು ನಿಮ್ಮಲ್ಲಿ ಬೇರೆ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಪ್ರಾಡಕ್ಟ್ಸ್, ಪ್ರೈಸ್, ಹಾಗೆ ಅದರ ವ್ಯಾರಂಟಿಗಳ ಬಗ್ಗೆ ತಿಳಿಸ್ಕೊಡಿ. ಓಕೆ ಮೇಡಮ್, ಮೇಜರಾಗಿ ನಮ್ಮದು ಸೋಲಾರ್ ವಾಟರ್ ಹೀಟರ್, ನಮ್ಮ ಸುಪೀರಿಯರ್ ಸೋಲಾರ್ ಅಂತ ಇರೋದ್ರಿಂದ ಸೋಲಾರ್ ವಾಟರ್ ಹೀಟರ್ ಮೇನ್ ಪ್ರಾಡಕ್ಟು. ಸೋಲಾರಲ್ಲಿ 2 ಥರ ಬರುತ್ತೆ, ಒಂದು FEC ಪ್ಯಾನಲ್ ಸಿಸ್ಟಮ್ ಇದು, ಸೊ ಮತ್ತು ಇದು ETC ಸಿಸ್ಟಮು.
ಪ್ಯಾನಲ್ ಸಿಸ್ಟಮ್ ಅಂದರೆ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಹೇಳ್ತೀವಿ. ಇದು 25 ವರ್ಷಕ್ಕೆ ಮುಂಚೆ ಮಾರ್ಕೆಟಿಗೆ ಬಂತು. ಸೊ ಇದು ETC ಇವಾಕ್ಯುವೇಟೆಡ್ ಟ್ಯೂಬ್ ಕಲೆಕ್ಟರ್ ಅಂತ ಹೇಳ್ತೀವಿ. ಇದು ಬಂದು 15 ಇಯರ್ಸ್ ಆಯಿತು. ಸೊ ಏನಂತಂದರೆ ಮೊದಲೆಲ್ಲ ಫ್ಲಾಟ್ ಟಿ ವಿ ಇತ್ತಲ್ಲ, ಅದೇ ಥರನೇ LED LCD ಬಂದಿದ್ದ ಥರ ಈ ಮಾಡೆಲ್ ಚೇಂಜ್ ಆಗಿದೆ. ಇದರಲ್ಲಿ ಏನಂತಂದರೆ ಸೊ ಬೇಗನೂ ಕಾಯುತ್ತೆ, ಜಾಗನೂ ಕಡಿಮೆ ತೊಗೊಳುತ್ತೆ. ಒಂದ್ಸಲ ಇಟ್ಟದ್ರೆ 48 ಗಂಟೆ 72 ಅವರ್ಸ್ ಹೀಟ್ ಲಾಸ್ ಆಗಲ್ಲ ನಿಮಗೆ. ಮತ್ತು ಹಾರ್ಡ್ ವಾಟರ್ಗೆ ಬ್ಲ್ಯಾಕೇಜ್ ಆಗೋದು ಅದೆಲ್ಲ ಆಗಲ್ಲ. ವಾರಂಟಿ ಕೂಡ ಜಾಸ್ತಿ ಇರುತ್ತೆ. ಸೊ ವಾರಂಟಿ ಇದು ನಾವು 10 ಇಯರ್ಸ್ ಕೊಡ್ತಾ ಇದ್ದೀವಿ. ಪ್ರೈಸ್ ಬಂದು 13,000 ಸ್ಟಾರ್ಟ್ ಆಗ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಗೀಸರ್ಸ್ ಇದೆ. ಗೀಸರ್ಸ್ ಬಂದು ಗೀಸರ್ಸಲ್ಲಿ 1 ಲೀಟ್ರು, 3 ಲೀಟ್ರು, 15 ಲೀಟ್ರು, 25 ಲೀಟ್ರು, ಹಾರಿಜೆಂಟಲ್ಲು, ವರ್ಟಿಕಲ್ಲು, ABS ಬಾಡಿ, ಮೆಟಲ್ ಬಾಡಿ, ಇದೆಲ್ಲ ಮಾಡಲ್ಸ್ ಇದೆ. ಜೊತೆಗೆ ಫೀಚರ್ಸ್ ಏನಂತಂದರೆ 5 ಸ್ಟಾರ್ ರೇಟಿಂಗು, ISI 5 ವರ್ಷ ವಾರಂಟಿ ಕೊಡ್ತೀವಿ. ಸ್ಟೈನ್ಲೆಸ್ ಸ್ಟೀಲು, ಕಾಪರು ಮತ್ತು ಗ್ಲಾಸ್ ಲೈನ್ ಟ್ಯಾಂಕು ಕೂಡ ನಾವು ಮಾಡಿಕೊಡ್ತೀವಿ. ಸೊ ಇದರಲ್ಲಿ ಪ್ರೈಸ್ ರೇಂಜ್ ಬಂದು ನಿಮಗೆ 3,500 ಸ್ಟಾರ್ಟ್ ಆದರೆ 7,000ವರೆಗೂ ನಮ್ಮಲ್ಲಿ ಮಾಡಲ್ಸ್ ಇದೆ. ಸರ್ವಿಸ್ ಕೂಡ ಆಲ್ ಓವರ್ ಕರ್ನಾಟಕ ಇದೆ. ಸೊ ಅದೇ ರೀತಿ ವಾಟರ್ ಪ್ಯೂರಿಫೈರ್ಸ್ ಇದೆ ನಮ್ಮಲ್ಲಿ. ನಮ್ಮ ವಾಟರ್ ಪ್ಯೂರಿಫೈರ್ಸ್ ಏನಂತಂದರೆ ನಿಮಗೆ ಬೇಸಿಕ್ ಮಾಡಲು 5 ಸ್ಟೇಜಿಂದ ಹಿಡಿದು 7 ಸ್ಟೇಜು 12 ಸ್ಟೇಜ್ವರೆಗೂ ಇದೆ ನಮ್ಮಲ್ಲಿ. ಸೊ ನೀವು ಇನ್ ಕೇಸು ಮೋರಿಯಲ್ಲಿ ಹರಿಯೋ ನೀರು ಹಾಕಿದ್ರೆ ನಿಮಗೆ ಬಿಸ್ಲರಿ ವಾಟರ್ ಬರೋ ಅಂಥ ಟೆಕ್ನಾಲಜಿ ನಮ್ಮಲ್ಲಿದೆ. ಸೊ ಬೇಸಿಕ್ ರೇಂಜ್ ಕಾಸ್ಟ್ ರೇಂಜ್ ಬಂದು ನಿಮಗೆ ಆಲ್ಮೋಸ್ಟ್ 7,500 ಸ್ಟಾರ್ಟ್ ಆಗಿ ನಿಮಗೆ ಒಂದು 12,000 13,000ವರೆಗೂ ರೇಂಜಸ್ ಬರುತ್ತೆ. ಅದರಲ್ಲಿ ನೀವು ಕಾಪರ್ ಮಾಡಲ್ಸು ಅದೆಲ್ಲ ಬರೋದ್ರಿಂದ ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಕೇಳ್ತಾರೆ ಅದನ್ನು ನಾವು ಮಾಡಿಕೊಡ್ತೀವಿ. ವಾರಂಟಿ ಬಂದು 1 ಇಯರ್ ಇರುತ್ತೆ. ಸೊ ಪ್ರೈಸಿಂಗಲ್ಲಂತೂ ಬೆಸ್ಟ್ ಪ್ರೈಸ್ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಬೆಸ್ಟ್ ಆಗಿದೆ. ಅದೇ ರೀತಿ ಗುಜರಾತ್ ಬಾಯ್ಲರ್ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಸೊ ಗುಜರಾತ್ ಬಾಯ್ಲರಲ್ಲಿ ಏನಂತಂದರೆ ಈಗ ಆಲ್ಮೋಸ್ಟ್ ಹಳ್ಳಿ ಕಡೆ ನಾವು ಹಂಡೆ ಒಲೆಗಳಲ್ಲಿ ಸ್ನಾನ ಮಾಡಬೇಕು ಅನ್ನೋರು ಎಷ್ಟೋ ಜನ ಇವಾಗ ಫೀಲಿಂಗ್ ಇರುತ್ತೆ. ಸೊ ಮತ್ತೆ ಸೌದೆ ಸಿಗ್ತಾ ಇದೆ, ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋರು ಇದ್ದಾರೆ. ಸೊ ಇದೆಲ್ಲದಕ್ಕೂ ನಾವು ಮೈಂಡ್ ಸೆಟ್ ಮಾಡಿಕೊಂಡು ನಾವು ಗುಜರಾತ್ ಬಾಯ್ಲರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಸುಮಾರು ವರ್ಷಗಳಿಂದ ಮ್ಯಾನುಫ್ಯಾಕ್ಚರಿಂಗಿಂದ ಕಸ್ಟಮರ್ ಕೂಡ ಇದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ಇದರಲ್ಲಿ 60 ಲೀಟರ್ ರೇಂಜಸ್ಸಿಂದ ಸ್ಟಾರ್ಟ್ ಆಗುತ್ತೆ. 60, 80, 100, 200, ಮ್ಯಾಕ್ಸಿಮಮ್ 500 ಲೀಟರ್ವರೆಗೂ ನಾವು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ MS ಟ್ಯಾಂಕು ಬರುತ್ತೆ, ಇನ್ನರ್ ಟ್ಯಾಂಕು, SS ಟ್ಯಾಂಕು ಬರುತ್ತೆ, ಕಾಪರ್ ಟ್ಯಾಂಕು ಬರುತ್ತೆ. ಕಸ್ಟಮರ್ ಏನು ರೇಂಜಿಗೆ ಕೇಳ್ತಾರೆ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಸೊ ರೇಂಜಸ್ ಬಂದು ನಿಮಗೆ 12,000 ಸ್ಟಾರ್ಟ್ ಆಗುತ್ತೆ. ವಾರಂಟಿ ಬಂದು 2 ಇಯರ್ಸ್ ಇರುತ್ತೆ. ಅದೇ ರೀತಿ ವಾಟರ್ ಸಾಫ್ಟ್ನರ್ ಇದೆ. ಸೊ ವಾಟರ್ ಸಾಫ್ಟ್ನರ್ ಕೆಲವು ಕಸ್ಟಮರ್ಗೆ ಗೊತ್ತಿದೆ, ಕೆಲವು ಕಸ್ಟಮರ್ಗೆ ಗೊತ್ತಿಲ್ಲ. ಸೊ ಇವಾಗ ಏನಾಗ್ತಿದೆ ಅಂತಂದರೆ ಮೊದಲೆಲ್ಲ ಕಾವೇರಿ ನೀರು ಯೂಸ್ ಮಾಡ್ತಾ ಇದ್ರು. ಕಾವೇರಿ ನೀರು ಎಲ್ಲ ಕಡೆನೂ ಸಿಗ್ತಾ ಇತ್ತು. ಇವಾಗ ಏನಾಗ್ತಾ ಇದೆ, ಯಾರು ಸಿಂಗಲ್ ಫ್ಲೋರ್ ಮನೆ ಕಟ್ತಾ ಇಲ್ಲ, ಎಲ್ಲ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಕಟ್ತಿರೋದ್ರಿಂದ ಕಾವೇರಿ ವಾಟರ್ ಇದ್ರೂ ಕೂಡ ಅವರು ಏನು ಕೊಡ್ತಾರೆ ವಾಟ್ರು ಅದು ಸಾಕಾಗೋದಿಲ್ಲ. ಅವಾಗೆಲ್ಲ ಬೋರ್ನ ಡಿಪೆಂಡ್ ಆಗಬೇಕಾಗುತ್ತೆ. ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡೋರು ಏನು ಮಾಡ್ತಾ ಇದ್ದಾರೆ, ನಾನು 1 ಕೋಟಿ ಖರ್ಚಾಯಿತು, 2 ಕೋಟಿ ಖರ್ಚಾಯಿತು ಮನೆಗೆ ಅಂತ ಲೆಕ್ಕ ಮಾಡ್ತಾ ಇದ್ದಾರೆ. ಆದರೆ ನೀರಿನಲ್ಲಿ ಹಾರ್ಡ್ ವಾಟರ್ ಇದ್ದರೆ ಅವ್ರು ಎಷ್ಟೇ ಇನ್ವೆಸ್ಟ್ ಮಾಡಿ ಯಾವುದೇ ಎಕ್ವಿಪ್ಮೆಂಟ್ ಆಗಿರಲಿ, ವಾಟರ್ ಪ್ಯೂರಿಫೈರ್ ಆಗ್ಬೋದು, ಸಾಫ್ಟ್ನರ್ ಆಗ್ಬೋದು, ಗೀಸರ್ ವಾಟರ್ ಪ್ಯೂರಿಫೈರ್ ಆಗ್ಬೋದು, ಮತ್ತು ಗೀಸರ್ಸ್ ಆಗ್ಬೋದು, ವಾಷಿಂಗ್ ಮಿಷಿನ್ ಆಗ್ಬೋದು, ಏರ್ ಲಾಸಸ್ಸು ಆಗುತ್ತೆ, ಕ್ಲಾತ್ ಶೇಡಿಂಗ್ ಎಲ್ಲ ಆಗುತ್ತೆ. ಇದೆಲ್ಲ ಹಾರ್ಡ್ ವಾಟ್ರಿಂದನೇ ಬರೋದು. ಸೊ ವಾಟರ್ ಪ್ಯೂರಿಫೈರ್ ನಮ್ಮ ಬಾಡಿಗೆ ಹೆಂಗಿರುತ್ತೋ ವಾಟರ್ ಸಾಫ್ಟ್ನರ್ ಇಡೀ ಮನೆಗೆ ಹಂಗಿರುತ್ತೆ. ವಾಟರ್ ಸಾಫ್ಟ್ನರು ಕಸ್ಟಮರ್ಸ್ಗೆ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ಅವರು ಒಂದು 30-40 ಲಕ್ಷ ಇನ್ವೆಸ್ಟ್ ಮಾಡಿರೋ ಮನೆಗಳಿಗೆ ಬೇರೆ ಏನು ಪ್ರಾಡಕ್ಟ್ ತೊಗೊಳ್ತಾರೋ ಗೊತ್ತಿಲ್ಲ. ಸೊ ವಾಟರ್ ಸಾಫ್ಟ್ನರ್ ಅಂತೂ ಬೇಕೇ ಬೇಕಾಗುತ್ತೆ. ಸೊ ಆದ್ದರಿಂದ ವಾಟರ್ ಸಾಫ್ಟ್ನರು ಮೇಂಟೆನೆನ್ಸು ಈಸಿ ಇದೆ. ಇದು ಹಾಕಲಿಲ್ಲ ಅಂದರೆ ಅವ್ರ ಮನೆಗೆ ಆ ಎಕ್ವಿಪ್ಮೆಂಟ್ ಎಲ್ಲ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಹಾಳಾಗಿ ಅವ್ರು ಹೊಸ ಪ್ರಾಡಕ್ಟ್ನ ಚೇಂಜ್ ಮಾಡ್ಕೊತಾ ಇರಬೇಕಾಗುತ್ತೆ. ಸೊ ನಮ್ಮಲ್ಲಿ ಬೆಸ್ಟ್ ರೇಟ್ ಇದೆ ಮತ್ತು ರೇಂಜಸ್ಸು 1 ವರ್ಷ ವಾರಂಟಿ ಇರುತ್ತೆ. ಕಾಸ್ಟಿಂಗು 8,000 ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಕಸ್ಟಮರ್ ರೇಂಜ್ ಏನಿದೆ ಅದನ್ನು ನಾವು ಮಾಡಿಕೊಡ್ತೀವಿ. ಸೊ ನಮ್ಮದು ಸುಪೀರಿಯರ್ ಚಿಮ್ನೀಸಲ್ಲಿ ತುಂಬ ವೆರೈಟೀಸ್ ಇದೆ ನಮ್ಮಲ್ಲಿ. ಸೊ ಕಸ್ಟಮರ್ಗೆ ಯಾವ ವೆರೈಟಿ ಬೇಕಾದರೂ ಸಿಗುತ್ತೆ. ಬೇಸಿಕ್ ಮಾಡಲಿಂದ ಹೈಯರ್ ಎಂಡ್ ಮಾಡಲ್ವರೆಗೂ ಇದೆ. ಬೇಸಿಕಲ್ಲಿ ಮೆಟಲ್ ಮೋಟ್ರು ಮತ್ತು ಕಾಪರ್ ಮೋಟ್ರು, 2 ಫೀಟು 3 ಫೀಟು, ಬ್ಲ್ಯಾಕು, SS, ಆಟೋ ಕ್ಲೀನು, ಹ್ಯಾಂಡ್ ಸೆನ್ಸರು, ಮೋಷನ್ ಸೆನ್ಸರ್ ಕೂಡ ನಮ್ಮಲ್ಲಿ ಇರೋದ್ರಿಂದ ಕಸ್ಟಮರ್ಗೆ ರೇಂಜಸ್ ಬಂದು 7,500 ಸ್ಟಾರ್ಟ್ ಆಗುತ್ತೆ. ಸೊ ಕಸ್ಟಮರ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೇಂಜಲ್ಲಿ ಒಂದು 13,000 14,000ವರೆಗೂ ನಿಮಗೆ ಒಳ್ಳೆ ಮಾಡಲ್ ಸಿಗುತ್ತೆ. ಜೊತೆಗೆ ಸ್ಟವ್ಸು ಕೂಡ ಇದೆ ನಮ್ಮಲ್ಲಿ. 3,000 ಸ್ಟಾರ್ಟ್ ಆಗುತ್ತೆ. ಈಗ ಕುಕ್ ಟಾಪು ಕೂಡ ಇದೆ ಮತ್ತು ಹಾಬ್ಸು ಕೂಡ ಇದೆ. ಕಸ್ಟಮರ್ ಅವ್ರಿಗೆ ಯಾವ ರೇಂಜಸ್ ಬರುತ್ತೆ ನಮ್ಮ ಶೋರೂಮ್ ಒಂದ್ಸಲಿ ಅವ್ರು ವಿಸಿಟ್ ಮಾಡಿದ್ರೆ ಸೊ ಅವ್ರಿಗೆ ಯಾವ್ದು ಬೇಕಾದರೂ ನಾವು ಬೆಸ್ಟ್ ಪ್ರೈಸಲ್ಲಿ ನಾವು ಮಾಡಿಕೊಡ್ತೀವಿ. ಸೊ ಈಗ ಆಲ್ರೆಡಿ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರು ತುಂಬ ಜನ ಇರೋದ್ರಿಂದ ಕಸ್ಟಮರು ಸ್ಟವಲ್ಲೂ ಕೂಡ ಮತ್ತು ಚಿಮ್ನಿನಲ್ಲೂ ಕೂಡ ಒಳ್ಳೆ ರೇಂಜಸ್ ಇದೆ. ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಒಳಗಡೆ ಎಲ್ಲ ಕಾಪರ್ ಟ್ಯಾಂಕ್ ಮೋಟರ್ಸ್ ಇದೆ ನೋಡಿ, ಕಾಪರ್ ಮೋಟರ್ಸ್ ಇದೆ. ನಮ್ಮಲ್ಲಿ ಫಿಲ್ಟರ್ಲೆಸ್ಸು ಇದೆ, SS ಫಿಲ್ಟರ್ಸು ಇದೆ. ಸೊ ಎಲ್ಲ ಮಾಡಲ್ಸ್ ಇರೋದ್ರಿಂದ ಕಸ್ಟಮರ್ಗೆ ಒಂದು ಸ್ಪಾಟಲ್ಲೇ ಎಲ್ಲ ಮೆಟೀರಿಯಲ್ಲು ಸಿಗೋದ್ರಿಂದ ಒಳ್ಳೆ ಪ್ರೈಸು ಸಿಗುತ್ತೆ ಮತ್ತು ಒಳ್ಳೆ ಸರ್ವಿಸು ಸಿಗುತ್ತೆ. ಇನ್ಸ್ಟಾಲೇಷನ್ನು ಟ್ರಾನ್ಸ್ಪೋರ್ಟೇಷನ್ನು ಫುಲ್ಲು ಫ್ರೀ ಇರುತ್ತೆ. ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್ನು
ಫ್ರೀ ಇರುತ್ತೆ. ಮತ್ತು EMI ಒಂದು ಯಾವುದೇ ಕಸ್ಟಮರ್ ಒಂದೇ ಪ್ರಾಡಕ್ಟ್ ತೊಗೊಂಡ್ರು ನಾವು EMI ಮಾಡಿಕೊಡ್ತೀವಿ, ಅಥವಾ ಬಲ್ಕಲ್ಲಿ ತೊಗೊಂಡ್ರು ನಾವು ಮಾಡಿಕೊಡ್ತೀವಿ. ಸೊ ನೀವು ಕಸ್ಟಮರ್ಸ್ ಏನಾದರೂ ನಿಮಗೆ ಬರೋಕ್ಕಾಗ್ತಾ ಇಲ್ಲ ಅಥವಾ ದೂರ ಇದ್ದೀವಿ, ನಮಗೆ ಟೈಮ್ ಇಲ್ಲ ಅಂದರೂ ಕೂಡ ನೀವು ಶೋರೂಮ್ಗೂ ವಿಸಿಟ್ ಮಾಡ್ಬೋದು. ಇಲ್ಲ ಕೆಳಗಡೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿದರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಮನೆ ಹತ್ರ ಬಂದು ವಾಟರ್ ಟೆಸ್ಟ್ ಮಾಡ್ತಾರೆ, ಜಾಗ ಟೆಸ್ಟ್ ಮಾಡ್ತಾರೆ, ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಇನ್ ಕೇಸ್ ಇವಾಗ ನಿಮಗೆ EMIs ಬೇಕಂದ್ರೆ ಸೇಮ್ ಅಲ್ಲೇನೆ ಸೇಮ್ ಸ್ಪಾಟಲ್ಲಿ 5 ನಿಮಿಷದಲ್ಲಿ ನಿಮ್ಗೆ ಲೋನ್ ಮಾಡಿ ಸೇಮ್ ಡೇನೆ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಸರ್ ಓಕೆ, ಸುಪೀರಿಯರ್ ಸೋಲಾರ್ ಶೋರೂಮ್ ಒಳಗಡೆ ನಾನು ನೋಡ್ತಾ ಇದ್ದೆ, ಎಷ್ಟೊಂದು ಹೋಮ್ ಅಪ್ಲಯನ್ಸಸ್ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ನಿಜವಾಗ್ಲೂ ನಾನೇ ನಮ್ಮ ಮನೆಗೆಲ್ಲ ತೊಗೊಂಡು ಹೋಗ್ಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ಇವಾಗ ನಮ್ಮ ವೀಕ್ಷಕರಿಗೂ ಅದೇ ಥರ ಆಸೆ ಇರುತ್ತೆ, ಎಲ್ಲಾನು ಒಟ್ಟಿಗೆ ಪರ್ಚೇಸ್ ಮಾಡಬೇಕು ಒಂದೇ ಕಡೆ ಅಂತ. ಸೊ ಬೇರೆ ಶೋರೂಮ್ನ ಬಿಟ್ಟು ನಮ್ಮ ಸುಪೀರಿಯರ್ ಸೋಲಾರ್ಗೆ ಬಂದರೆ ನಮ್ಮ ವೀಕ್ಷಕರಿಗೆ ಏನೇನು ಆಫರ್ಗಳನ್ನ ಕೊಡ್ತಾ ಇದ್ದೀರಾ ನೀವು? ಸೊ ಹಾಗೇನೆ ಬೇರೆ ಶೋರೂಮ್ನ ಬಿಟ್ಟು ಸುಪೀರಿಯರ್ ಸೋಲಾರ್ಗೆ ಯಾಕೆ ನಮ್ಮ ವೀಕ್ಷಕರು ಬರಬೇಕು? ಸರ್ ಬಂಪರ್ ಆಫರ್ ಇದೆ. ಬಂಪರ್ ಆಫರು ಗಣೇಶನ ಹಬ್ಬ ಮತ್ತು ದಸರಾ ಮೈಂಡಲ್ಲಿ ಇಟ್ಕೊಂಡು ನಾವು ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಕೆಪಾಸಿಟಿ ಮಾಡಲನ್ನು ಸೋಲಾರ್ ವಾಟರ್ ಹೀಟರ್ ತೊಗೊಂಡ್ರೆ ಅವ್ರಿಗೆ ನಾವು ಮೈಕ್ರೋ ಓವನ್ನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಬಂಪರ್ ಆಫರ್ ಇದೆ. ಸೊ ಏನು ಅಂತಂದರೆ, ಸೊ ಕಸ್ಟಮರ್ಸು ನೀವು ಹೆಂಗೆ ಇವಾಗ ಫೀಲ್ ಆದರೂ ನಾವು ಹೊಸ ಮನೆ ಕಟ್ಟಿದ್ದೀವಿ, ಫುಲ್ ಫೈನಾನ್ಷಿಯಲ್ ಟೈಟ್ ಆಗಿರ್ತೀವಿ, ನಮ್ಗೆ ಇಷ್ಟೆಲ್ಲ ಪ್ರಾಡಕ್ಟ್ ಬೇಕು ಅಂದವ್ರಿಗೂ ಕೂಡ ಜಸ್ಟ್ ಆಫರ್ ಅಂತ ಏನಂತಂದರೆ ಜಸ್ಟ್ ಪೇ 999. ಕೇವಲ ಅವರು 999 ಕೊಟ್ಟರು ನಾವು EMIನಲ್ಲಿ ಅವ್ರಿಗೆ ಸಿಸ್ಟಮ್ ಹಾಕೊಡ್ತೀವಿ. ಇನ್ನೊಂದು ಬೆಸ್ಟ್ ಆಫರ್ಸ್ ಅಂದರೆ 30 to 40% ನಾವು ಅವ್ರಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಸುಪೀರಿಯರ್ನ ಯಾಕೆ ತಗೋಬೇಕು ಅಂತಂದರೆ, ಸುಪೀರಿಯರಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗು, ಬೆಸ್ಟ್ ಸರ್ವಿಸು, ಬೆಸ್ಟ್ ಕ್ವಾಲಿಟಿ. ಸೊ ಅದಕ್ಕೋಸ್ಕರನೇ ಸುಪೀರಿಯರ್ನ ತಗೋಬೇಕು. ಈ ಥರ ಪ್ರಾಡಕ್ಟು, ಈ ಥರ ಸರ್ವಿಸು ನಿಮಗೆ ಇವಾಗ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅದೊಂದು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಓಕೆ ಸರ್, ಹಾಗಿದ್ರೆ ಸುಪೀರಿಯರ್ ಸೋಲಾರಿಗೆ ಬಂದರೆ ನಮ್ಮ ಕಸ್ಟಮರ್ಸ್ಗೆ ಆಫರ್ಗಳ ಸುರಿಮಳೆನೇ ಆಗ್ತಾ ಇದೆ. 100% 30 to 40% ಡಿಸ್ಕೌಂಟು ಸಿಗುತ್ತೆ, ಜೊತೆ 999 ಪೇ ಮಾಡಿ EMI ಆಪ್ಷನ್ ಕೂಡ ತಗೊಳ್ಬೋದು. ಜೊತೆಗೆ ಪ್ರೈಸ್ನ ಕಂಪ್ಯಾರಿಸನ್ ಮಾಡಲಿ, ಚಾಲೆಂಜ್, ಪ್ರೈಸ್ ಕಂಪೇರಿಂಗ್ ಚಾಲೆಂಜ್. ಹೌದು ಮೇಡಮ್. ಓಕೆ ಸರ್, ಅಂದ್ರೆ ಬೇರೆ ಶೋರೂಮಲ್ಲಿ ನೀವು ವಿಸಿಟ್ ಮಾಡಿನೇ ಆಮೇಲೆ ಬನ್ನಿ ನಮ್ಮ ಶೋರೂಮ್ಗೆ, ಸೊ ಪ್ರೈಸ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ಓಕೆ, ಇಷ್ಟೊಂದು ಆಫರ್ಸ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಕಸ್ಟಮರ್ಸ್ ಏನಿದ್ದಾರೆ, ಸೊ ಅವರು ಸ್ಯಾಟಿಸ್ಫೈ ಇದ್ದಾರೆ. 1 ಲಕ್ಷ ಕಸ್ಟಮರ್ಗೆ ನಾವು ಆಲ್ರೆಡಿ ಸರ್ವಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಸೊ ಕಸ್ಟಮರ್ ರಿವ್ಯೂಸ್ ಹೇಗಿದೆ ಸರ್ ನಿಮ್ಮ ಹತ್ರ? ಮೇಡಮ್, ಕಸ್ಟಮರ್ ಗೂಗಲ್ ರಿವ್ಯೂಸ್ ಕಸ್ಟಮರೇ ಚೆಕ್ ಮಾಡ್ಬೋದು. ಓಕೆ. ಸೊ ಇನ್ನೂ ನಿಮಗೆ ಓಕೆ ಅನ್ನಿಸ್ಬೇಕು, ನಿಮಗೆ ಫೀಲ್ ಆಗಬೇಕು, ಅಥವಾ ಕಸ್ಟಮರ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರಬೇಕು ಅಂದರೆ, ಸೊ ನಮ್ಮ ಕಸ್ಟಮರ್ಸ್ ಇದ್ದಾರೆ, ನಾನು ಅಲ್ಲಿ ಕರ್ಕೊಂಡೋಗಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ನೀವು ಅವ್ರ ಹತ್ರನೇ ಮಾತಾಡಿಸಿ. ಓಕೆ, ಕಸ್ಟಮರ್ದು ಡೈರೆಕ್ಟ್ ರಿವ್ಯೂನೇ ಕೊಡಿಸ್ಕೊಡ್ತಾ ಇದ್ದೀರಾ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಗೂಗಲ್ ರಿವ್ಯೂ ಜೊತೆಗೆ ಕಸ್ಟಮರೇ ಇದ್ದಾರೆ, ಡೈರೆಕ್ಟ್ ಅವ್ರ ಜೊತೆನೆ ಮಾತಾಡಿ ಅಂತ ಓನರ್ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ. ಸೊ ಅವರು ಸೋಲಾರ್ ಹಾಕ್ಸಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ಕೊಂಡು ಬರೋಣ. ಓಕೆ ವೀಕ್ಷಕರೇ, ನಾವು ಅವಾಗಲೇ ಹೇಳಿದ್ವಿ ಕಸ್ಟಮರ್ಸ್ನ ಮೀಟ್ ಮಾಡೋಣ, ಅವರ ರಿವ್ಯೂಸ್ ಹೇಗಿದೆ ಕೇಳೋಣ. ಬರೀ ಗೂಗಲಲ್ಲಿ ಬರ್ದಿರೋ ರಿವ್ಯೂಸ್ ಅಲ್ಲ, ಸೊ ರಿಯಲ್ ಆಗಿ ರಿವ್ಯೂಸ್ ಹೇಗಿದೆ ಅಂತ ಕೇಳೋಣ. ಮೇಡಮ್ ನಮಸ್ತೆ, ನಿಮಗೆ ನಿಮ್ಮ ಹೆಸರು? ಅಕ್ಷತಾ ಅಂತ. ಅಕ್ಷತಾ ಅವರೇ, ನೀವು ಸುಪೀರಿಯರ್ ಸೋಲಾರ್ ಇಂದ ಸೋಲಾರ್ ತಗೊಂಡು ಎಷ್ಟು ವರ್ಷ ಆಯ್ತು? 7 years ಆಯ್ತು ಮೇಡಮ್. 7 years ಕಂಪ್ಲೀಟ್ ಆಯ್ತಾ? 7 years ಇಂದ ಏನಾದರೂ ಪ್ರಾಬ್ಲಮ್ ಬಂದಿದೆ ಸೋಲಾರ್? ಇಲ್ಲ ಮೇಡಮ್, ಆ ಥರದ್ದು ಯಾವುದು ಪ್ರಾಬ್ಲಮ್ಸ್ ಬಂದಿಲ್ಲ. ನಮಗೆ ಮಳೆಗಾಲದಲ್ಲೂ ಕೂಡ ಬಿಸ್ನೆಸ್ ಆರಾಮಾಗಿ ಬರುತ್ತೆ. ತುಂಬ ಏನೋ ಜಾಸ್ತಿ ಬೆಳಗ್ಗೆಯಿಂದ ಮಳೆ ಜಿಡಿ ಹಿಡ್ದಿರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಅಂದರೆ ಮಿಕ್ಸ್ ವಾಟರ್ ಮಾಡೋ ಹಾಗಿಲ್ಲ, ಆರಾಮಾಗಿ ಬರುತ್ತೆ, ಮಾಡ್ಕೊಬೋದು. ಅಂದ್ರೆ ಇವಾಗ ಕಸ್ಟಮರ್ಸಿಗೆ ಪ್ರಾಬ್ಲಮ್ ಇರುತ್ತಲ್ಲ, ಮಳೆಗಾಲದಲ್ಲಿ ಸೋಲಾರ್ ಅಲ್ಲಿ ಬಿಸಿನೀರು ಬರಲ್ಲ, ಸೊ ಆತರ ಏನ್ ಪ್ರಾಬ್ಲಮ್ ಇಲ್ಲ, ಮಳೆಗಾಲದಲ್ಲಿ ಬರುತ್ತೆ. ಮಳೆಗಾಲದಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್. ನಾವು ಗೀಸರು ಕೂಡ ಹಾಕ್ಸೇ ಇಲ್ಲ. ಓಕೆ ಓಕೆ ಮೇಡಮ್, ಇದು ಇವಾಗ ನೀವು ಬೆಂಗಳೂರಲ್ಲಿ ಹಾಕ್ಸಿರೋದ್ರಿಂದ, ಇವಾಗ ಬೆಂಗಳೂರಲ್ಲಿ ಏನ್ ಹೇಳ್ತಾರೆ, ಲೈಕ್ ಹಾರ್ಡ್ ವಾಟರ್ ಇರುತ್ತೆ, ಇಲ್ಲ ಉಪ್ಪು ನೀರು ಬರುತ್ತೆ, ಸೊ ಅವಾಗ ಪದೇ 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 ಕ್ಲೀನ್ ಮಾಡಿಸ್ಬೇಕು ಸೋಲಾರ್. ಆ ಥರದ್ದು ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಸೋಲಾರಲ್ಲಿ? ಇಲ್ಲ ಮೇಡಮ್, ನಮ್ದು ಯಾವುದು ಒಂದ್ಸಲ ಮಾತ್ರ 2 ಸಲ ಸರ್ವಿಸ್ ಮಾಡಿಸಿದೀವಿ ಅಷ್ಟೇ. ಅದು ಸರ್ವಿಸ್ ಚಾರ್ಜ್ ನಮ್ಮ ಹಸ್ಬೆಂಡ್ ಗೊತ್ತು, ಬಟ್ ನಮ್ಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಬಂದೇ ಇಲ್ಲ. ಪ್ರಾಬ್ಲಮ್ಸ್ ಬಂದಿಲ್ಲ. ಸೊ ಸರ್ವಿಸಸ್ ಎಲ್ಲ ಹೇಗಿದೆ? ಇವಾಗ ಸರ್ವಿಸಿಗೆ ಕಾಲ್ ಮಾಡಿದ್ರೆ ಬೆಂಗಳೂರಲ್ಲಿ ಅದೇ ಒಂದು ಮೇಜರ್ ಪ್ರಾಬ್ಲಮ್, ಸರ್ವಿಸಿಗೆ ಬರಲ್ಲ ಮನೆಗೆ ಅಂತ. ಸೊ ಸುಪೀರಿಯರ್ ಸೋಲಾರ್ ಕಡೆಯಿಂದ ಸರ್ವಿಸಸ್ ಹೇಗಿದೆ? ಇಲ್ಲ ಮೇಡಮ್, ನಾವು ಕಾಲ್ ಮಾಡ್ತೀವಲ್ವಾ, ಸೊ ಕಾಲ್ ಮಾಡಿ ಅವ್ರಿಗೇನು ಅಂದರೆ ನಮಗೆ ವಿತಿನ್ 5-10 minutes ಅಲ್ಲ, ಒಂದು ಹಾಫ್ ಆನ್ ಅವರಲ್ಲಿ ನಮ್ಗೆ ಏನಿದೆ ನಮಗೆ ರಿಪ್ಲೈ ಕೊಡ್ತಾರೆ ಅವರು. ಯಾವುದು ನಮ್ಗೆ ಆ ಥರ ಪ್ರಾಬ್ಲಮ್ಸ್ ಆಗಿಲ್ಲ. ನಮ್ಗೇನಿದೆ ಇಮಿಡಿಯೇಟ್ ಮಾಡಿಕೊಡೋದೇ ಆಗಲಿ, 1 days ಅದ್ರ ನಾಳೆ ಅಥವಾ ನಾಡಿದ್ರಲ್ಲಿ ನಮ್ಗೆ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದಾರೆ. ಓಕೆ ಮೇಡಮ್, ಇವಾಗ ಯೂಶ್ವಲ್ ಆಗಿ ಇವಾಗ ಲೇಡೀಸಿಗೆ ಮನೇಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಮನೇಲಿ ಯಾವುದೇ ಒಂದು ಗ್ಯಾಜೆಟ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಒಂಥರ ಇಡೀ ದಿನ ಅರ್ಧಂಬರ್ಧ ಕೆಲಸ ಆಗ್ಬಿಡುತ್ತೆ. ಅದರಲ್ಲಿ ಸೋಲಾರ್ ಮೇಜರ್ ಪ್ರಾಡಕ್ಟು. ಸೊ ಇವಾಗ ಮನೇಲಿ ಬೆಳಗ್ಗೆ ಟೈಮ್ ಟು ಟೈಮ್ ಸ್ನಾನ ಕರೆಕ್ಟಾಗಿ ಹಾಕ್ಬಿಟ್ರೆ ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿದೋಗುತ್ತೆ. ಸೊ ಇವಾಗ ನೀವು ಬೇರೆ ಲೇಡೀಸ್ಗೆ, ಓಕೆ, ನಿಮ್ಮ ಮನೆಗೆ ಸುಪೀರಿಯರ್ ಸೋಲಾರ್ನೇ ಹಾಕ್ಸಿ ಅಂತ ಸಜೆಷನ್ ಕೊಡೋದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಅಂತಂದ್ರೆ ಮೇಡಮ್ ನಮಗೆ ಮಾರ್ನಿಂಗು ಅಂತ ಅಂದರೆ ಸ್ನಾನ ಮಾಡೋದ್ರಿಂದ ನಮಗೆ ಡೈಲಿ ಸ್ಟಾರ್ಟ್ ಆಗೋದು, ಅವಾಗಲೇ ಮೂಡ್ ಆಫ್ ಆಗೋದ್ರಿಂದ ಸೊ ನಮಗೆ ಇಡೀ ಡೇ ನಮಗೆ ಔಟ್ ಆಗಿಬಿಡುತ್ತೆ. ಸೊ ಇದು ಚೆನ್ನಾಗಿರೋದ್ರಿಂದ ನಮಗೇನಾಗುತ್ತೆ ಗೊತ್ತಾ, ಇಡೀ ಡೇ ಎಲ್ಲ ನಾವು ಫುಲ್ ಖುಷಿಯಾಗಿರೋರಿಗೆ ನಮಗೆ ಇದಾಗುತ್ತಲ್ವ. ಸೊ ಅದರಿಂದ ಸುಪೀರಿಯರ್ ಸೋಲಾರ್ಸ್ ತೊಗೊಂಡ್ರೆ ಏನಂತ ಅಂದರೆ ನಮಗೆ ಮಳೆಗಾಲದಲ್ಲೂ ಆಗಿರ್ಬೋದು, ಎಲ್ಲ ಟೈಮಲ್ಲೂ ನಮಗೆ ಬಿಸಿನೀರು ಬರೋದ್ರಿಂದ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತು ಚೆನ್ನಾಗಿದೆ ಮೇಡಮ್. ಓಕೆ ಮೇಡಮ್, ಹಂಗಿದೆ ನೀವಂತೂ ಹ್ಯಾಪಿ ಆಗಿದ್ದೀರಾ ಸುಪೀರಿಯರ್ ಸೋಲಾರ್ನ ತಗೊಂಡು. ಓಕೆ, ಇವಾಗ ನೀವು ನೋಡಿದ್ರಲ್ಲ ವೀಕ್ಷಕರೇ, ಅಕ್ಷಿತಾ ಅವರಂತೂ ಅವರ ಮನೆಗೆ ಸುಪೀರಿಯರ್ ಸೋಲಾರ್ನ ಹಾಕ್ಸಿ ಅವರಂತೂ ತುಂಬ ಖುಷಿಯಾಗಿದ್ದಾರೆ. 7 ಇಯರ್ಸ್ ಆಯ್ತಂತೆ ಅವ್ರು ಹಾಕ್ಸಿ. ಸೊ 7 ಇಯರ್ಸಿಂದ ಏನೂ ಪ್ರಾಬ್ಲಮ್ ಬಂದಿಲ್ಲ. ಟೈಮ್ ಟು ಟೈಮ್ ಸರ್ವಿಸ್ ಒಂದು ಮಾಡಿಸ್ಕೊಳ್ತೀವಿ, ಅದು ಕೂಡ ಕಂಪ್ನಿಯವ್ರ ಕಡೆಯಿಂದನೇ ಸರ್ವಿಸಿಗೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಮನೆಗೆ ಸರ್ವಿಸ್ ಮಾಡಿಸ್ಬೇಕು ಸೋಲಾರ್ದು ಅಂದ್ಕೊಂಡಿದ್ರೆ, ಇಲ್ಲ ಸುಪೀರಿಯರ್ ಸೋಲಾರ್ ಅವ್ರದಿಂದ ನೀವು ಹೊಸ ಸೋಲಾರ್ನ ತೊಗೊಳ್ಬೇಕು ಅಂದ್ಕೊಂಡಿದ್ರೆ, ಸೊ ಐ ಹೋಪ್ ನೀವು ಗೂಗಲ್ ರಿವ್ಯೂನು ನಾವು ನಿಮಗೆ ತೋರಿಸಿದ್ದೀವಿ. ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಕಸ್ಟಮರ್ ಮನೆಗೆ ಬಂದು ಅವ್ರ ರಿವ್ಯೂ ಕೂಡ ತೋರಿಸಿದ್ದೀವಿ. ಸೊ ತಡ ಮಾಡದೆ ನೀವು ಸುಪೀರಿಯರ್ ಸೋಲಾರ್ಗೆ ವಿಸಿಟ್ ಮಾಡಿ, ಸೊ ನಿಮ್ಮ ಮನೆಗೆ ಸೋಲಾರ್ನ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ, ಸದಾ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.